ಹಾಯ್ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತಿನ ನಾಲೆಡ್ಜ್ ಸೀರೀಸ್ 2ನಲ್ಲಿ ಏನೆಲ್ಲ ವಿಷಯ ಕಲ್ತ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾನು ಇವತ್ತು ಹೇಳಬೇಕಾಗಿರೋದು, ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ಸಮ್ ಫಂಡಮೆಂಟಲ್ ಅನಾಲಿಸಿಸ್ ಪಾರ್ಟ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದು ಬನ್ನಿ, ಮೊದಲನೇದಾಗಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದ್ರೆ ಏನು ಅಂತ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ದೇರ್ ಈಸ್ ಒನ್ ಮೋರ್ ಅನಾಲಿಸಿಸ್ ಕಾಲ್ಡ್ ಟೆಕ್ನಿಕಲ್ ಅನಾಲಿಸಿಸ್. ನಾನು ಇದನ್ನು ಸುಮಾರು ಹಿಂದೆನೇ ಹೇಳಿದ್ದೀನಿ. ನನ್ನ ವೀಡಿಯೋಸಲ್ಲಿ ಸುಮಾರು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆನೇ ನಾನು ಜಾಸ್ತಿ ವಿಡಿಯೋಗಳನ್ನ ಮಾಡಿದ್ದೀನಿ, ಬಿಕಾಸ್ ಆಫ್ ವೀಕ್ಲಿ ಅಪ್ಡೇಟ್ಸ್ಗೋಸ್ಕರ. ಟೆಕ್ನಿಕಲ್ ಅನಾಲಿಸಿಸ್ ಏನಪ್ಪ ಹೇಳುತ್ತೆ ಅಂತ ಅಂದರೆ, ಇಟ್ ಇಸ್ ಲುಕ್ಸ್ ಓನ್ಲಿ ಶಾರ್ಟ್ ಟರ್ಮ್ ಪ್ರೈಸ್ ಆ್ಯಕ್ಷನ್ನ ನಾವು ನೋಡೋಕ್ಕೆ ಅಂತ ಹೋಗ್ತಾ ಇರ್ತೀವಿ. ಶಾರ್ಟ್ ಟರ್ಮ್ ಫ್ಯಾಕ್ಟರ್ಸ್ನ ನಾವು ಅದರಲ್ಲಿ ಅಳವಡಿಸ್ಕೊತಾ ಇರ್ತೀವಿ. ಶಾರ್ಟ್ ಟರ್ಮಲ್ಲಿ ಪ್ರೈಸ್ ಮೂವ್ಮೆಂಟ್ ಹೆಂಗೆ ಆಗ್ಬೋದು ಅನ್ನೋದನ್ನು ನೋಡ್ಬೋದು ಅಷ್ಟೇ. ಬಟ್ ಟೆಕ್ನಿಕಲ್ ಅನಾಲಿಸಿಸ್ ಏನಪ್ಪ ಹೇಳುತ್ತೆ ಅಂತ ಅಂದರೆ, ಇಟ್ ಸೇಸ್ ಓನ್ಲಿ ಅಬೌಟ್ ಬ್ಯಾಕ್ ಡೇಟೆಡ್ ಡೇಟಾಸ್. ಅಂದರೆ ಹಿಂದೆ ಆಗಿರೋದನ್ನ ಈಗ ಹಿಂಗೆ ಆಗಿದೆ, ಇದ್ರ ಪ್ರಕಾರ ಹಿಂಗೆ ಆಗ್ಬೋದು ಅನ್ನೋದನ್ನ ಹೇಳೋದು ಟೆಕ್ನಿಕಲ್ ಅನಾಲಿಸಿಸ್. ಹಿಂದೆ ಆಗಿದ್ದನ್ನೆಲ್ಲ ಜೋಡಿಸ್ಕೊಂಡು ನಾವು ಹೇಳೋದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತೀವಿ. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಅಂದರೆ, ಇಟ್ ಲುಕ್ಸ್ ಆಲ್ವೇಸ್ ಫಾರ್ವರ್ಡ್ ಥಿಂಕಿಂಗ್, ಫಾರ್ವರ್ಡ್ ಡೇಟಾಸ್, ಮುಂದಿನ ಆಗುವಂಥ ಡೇಟಾಸ್, ಮುಂದೆ ಆಗಬಹುದಾದಂಥ ಡೇಟಾಸು. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಮುಂದೆ ಆಗೇ ಇರಲ್ವಾ, ಮುಂದೆ ಏನೂ ಆಗೇ ಇರೋದಿಲ್ಲ, ಬಟ್ ಆದರೂ ಡೇಟಾ ಹೆಂಗೆ ಕಲೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದೇ ಫಂಡಮೆಂಟಲ್ ಅನಾಲಿಸಿಸು. ಇದನ್ನು ನಾವು ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು ಅಂತ ನೋಡಿದ್ರೆ, ಬಟ್ ಇಟ್ ಲುಕ್ಸ್ ವೆರಿ ಅಟ್ರಾಕ್ಟಿವ್. ಅಂದರೆ ತುಂಬ ಡೀಪಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಫ್ರೂಟ್ಸು ಅಷ್ಟೇ ಡೀಪಾಗೆ ಸಿಗುತ್ತೆ ನಮಗೆ. ಬಟ್ ಏನಂತ ಅಂದರೆ, ಫಂಡಮೆಂಟಲ್ ಅನಾಲಿಸಿಸು ಫಾರ್ವರ್ಡ್ ಥಿಂಕಿಂಗ್ ಇರೋದ್ರಿಂದ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಂದರೆ ತುಂಬ ಫಾರ್ವರ್ಡ್ ಆಗಿ, ಅಂದರೆ ತುಂಬ ಲಾಂಗ್ ಟರ್ಮ್ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಫಂಡಮೆಂಟಲ್ ಅನಾಲಿಸಿಸ್ ಟೇಕ್ಸ್ ಎ ಫಾರ್ವರ್ಡ್ ಲಿಪ್. ಅಂದರೆ ತುಂಬ ಲಾಂಗ್ ಟರ್ಮ್ ಅನಾಲಿಸಿಸ್ನ ನಾವು ಮಾಡಬೇಕಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಬೇಕಾಗುತ್ತೆ. ಮೇಯ್ನಾಗಿ ನಾವು ನೋಡಬೇಕಾಗಿರೋಂಥದ್ದು ಏನೆಲ್ಲ ನೋಡ್ಬೋದು ಅಂತ ಬಂದಾಗ, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕಂಪ್ನಿನ ನಾವು ಫಸ್ಟು ಚೂಸ್ ಮಾಡಬೇಕಾಗತ್ತೆ. ಆ ಫಸ್ಟು ಚೂಸ್ ಮಾಡಿದಾಗ ಅದರಲ್ಲಿ ಏನಪ್ಪ ಬೇಕಾಗತ್ತೆ ಅಂತ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇಕಾಗಿರೋದು ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್, ಆ ಕಂಪ್ನಿ ಶುರು ಆದಾಗ ಶೇರ್ಸ್ ಆಗಿ ಕನ್ವರ್ಟ್ ಆದಾಗ, ಅಂದರೆ ಆ ಕ್ಯಾಪಿಟಲ್ ಏನಿದೆ, ಕಂಪ್ನಿಯ ಕ್ಯಾಪಿಟಲ್ ಏನಿದೆ, ಆ ಕಂಪ್ನಿ ಕ್ಯಾಪಿಟಲ್ ವೆನ್ ಇಟ್ ಕನ್ವರ್ಟ್ಸ್ ಇಂಟು ಶೇರ್ಸ್, ಆ ಶೇರ್ಸ್ ಆಗಿ ಕನ್ವರ್ಟ್ ಆದಾಗ ಅದು ಏನು ಬರುತ್ತೆ, ಆ ಪರ್ಟಿಕ್ಯುಲರ್ ಭಾಗ ಏನು ಬರುತ್ತೆ, ದಟ್ ವಿಲ್ ಬಿ ಕಾಲ್ಡ್ ಆಸ್ ಫೇಸ್ ವ್ಯಾಲ್ಯೂ. ಸೊ ಇದು ಒಂದು ಇಂಪಾರ್ಟೆಂಟು. ದ ಸೆಕೆಂಡ್ ಒನ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು. ಥರ್ಡ್ ಒನ್ ಈಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇದು ಒಂದು ಕಡೆ ಗಮನದಲ್ಲಿ ಇಟ್ಕೊಂಡಿರಿ, ಅದನ್ನು ಆಮೇಲೆ ಮುಂದೆ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ನಮಗೆ ಬೇಕಾಗಿರೋದು ಆ ಪರ್ಟಿಕ್ಯುಲರ್ ಸ್ಟಾಕಿನ 1 ವರ್ಷದ ಹೈ, 1 ವರ್ಷದ ಲೋ, ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇದು ಆದಮೇಲೆ ನಮಗೆ ನೆಕ್ಸ್ಟ್ ಒನ್ ಬೇಕಾಗಿರೋದು ಏನಪ್ಪ ಅಂತಂದರೆ, ಸ್ಟಾಕ್ PE, ಪ್ರೈಸ್ ಟು ಅರ್ನಿಂಗ್ಸ್ ಅಂತ ಕರಿತೀವಿ. ಆ ಪರ್ಟಿಕ್ಯುಲರ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಗಿದೆಯಾ ಇಲ್ಲ ಓವರ್ ವ್ಯಾಲ್ಯೂ ಆಗಿದೆಯಾ ಅನ್ನೋದನ್ನು ಕಂಡುಹಿಡಿಯೋದೇ PE. ಬಟ್ ಆ ಸ್ಟಾಕ್ PE ಅಂದ್ಕೂಡಲೇ, ಈಗ ಯಾವುದೋ ಒಂದು ಸ್ಟಾಕ್ದು PE 40 ಇದೆ, ಅದು ಓವರ್ ವ್ಯಾಲ್ಯೂ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಸ್ಟಾಕ್ PE ಬಂದುಬಿಟ್ಟು 20 ಇದೆ, ಅದು ಅಂಡರ್ ವ್ಯಾಲ್ಯೂಡ್ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ದೇರ್ ಈಸ್ ಎ ಮೆಕ್ಯಾನಿಸಮ್ ಟು ಅಂಡರ್ಸ್ಟ್ಯಾಂಡ್ ದ PE. ಬಟ್ ಸ್ಟಾಕ್ PE ಅಂತ ಹೇಳಿದ ಕೂಡಲೇ ನಮಗೆ ತಲೆ ಒಳಗಡೆ ಬರಬೇಕಾಗಿರೋದು, ಇಟ್ ಸೇಸ್ ಸಮಥಿಂಗ್ ಅಬೌಟ್ ಕಂಪ್ನಿ ಈಸ್ ಓವರ್ ವ್ಯಾಲ್ಯೂಡ್ ಆರ್ ಅಂಡರ್ ವ್ಯಾಲ್ಯೂಡ್. ಅದನ್ನು ಕಂಡುಹಿಡಿಯುವಂಥದ್ದು ಮೆಜರ್ಮೆಂಟ್ ಏನಿದೆ ಅದು PE. ಇನ್ನೂ ಒಂದು ಬುಕ್ ವ್ಯಾಲ್ಯೂ, ಇದು ಒಂದು ಕನ್ಸಿಡ್ರೇಷನು. ಆಮೇಲೆ ಡಿವಿಡೆಂಟ್ ಈಲ್ಡ್. ಡಿವಿಡೆಂಟ್ಗೂ ಮತ್ತು ಡಿವಿಡೆಂಟ್ ಈಲ್ಡ್ಗೂ ತುಂಬಾ ವ್ಯತ್ಯಾಸ ಇದೆ. ನಾವು ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಡಿವಿಡೆಂಟ್ ಈಲ್ಡ್, ನಾಟ್ ಡಿವಿಡೆಂಟ್ ಈಲ್ಡ್ ಬೇಕಾಗತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇನ್ ಫ್ಯೂಚರ್ ವಿಡಿಯೋಸ್ ಇನ್ ಡಿವಿಡೆಂಟ್ ಈಲ್ಡ್ ಆಲ್ಸೋ. ನೆಕ್ಸ್ಟ್ ಒನ್ ಬಂದುಬಿಟ್ಟು 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಒಂದು ROCE, ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ, ROCE. ಇನ್ನೊಂದು ROE, ರಿಟರ್ನ್ ಆನ್ ಈಕ್ವಿಟಿ, ನಾಟ್ ರಿಟರ್ನ್ ಆನ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಈಕ್ವಿಟಿ. ಲಾಸ್ಟ್ ಒನ್ ತುಂಬ ಇಂಪಾರ್ಟೆಂಟ್, ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟಲ್ಲಿ ಏನು ಬೇಕು ಅಂತ ಹೇಳಿದ್ದೆ, ಫೇಸ್ ವ್ಯಾಲ್ಯೂ.
ಸೊ ಇದೆಲ್ಲ ನಾವು ಫಂಡಮೆಂಟಲ್ ಅನಾಲಿಸಿಸಲ್ಲಿ ಒನ್ ಬೈ ಒನ್ ನೋಡಲೇಬೇಕಾಗತ್ತೆ, ಸ್ಟಾಕ್ಸ್ನ ಸ್ಲೈಸ್ ಮಾಡಿ ನೋಡಬೇಕಾಗತ್ತೆ. ಮತ್ತು ಇದೆಲ್ಲ ಆದ್ಮೇಕಿಂತ ಮುಂಚೆ ಫಂಡಮೆಂಟಲ್ ಅನಾಲಿಸಿಸಲ್ಲಿ 2 ಥರ ನಾವು ಭಾಗ ಮಾಡಿ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ, ಒಂದು ಕ್ವಾಲಿಟೇಟಿವ್ ಅನಾಲಿಸಿಸು, ಇನ್ನೊಂದು ಕ್ವಾಂಟಿಟೇಟಿವ್ ಅನಾಲಿಸಿಸು. ಕ್ವಾಲಿಟೇಟಿವ್ ಅನಾಲಿಸಿಸಲ್ಲಿ ನಾವು ಫಸ್ಟು ಒಂದು ಸ್ಟಾಕ್ ನೋಡಿದ ಕೂಡಲೇ ನಾವು ಇದೆಲ್ಲನೂ ಫಸ್ಟು ನಮ್ಮ ಮೈಂಡ್ ಒಳಗಡೆಗೆ, ತಲೆ ಒಳಗಡೆ ತೊಗೊಂಡು ಬರಬೇಕು. ಯಾವ್ಯಾವುದು? ಫೇಸ್ ವ್ಯಾಲ್ಯೂ, ಮಾರ್ಕೆಟ್ ಕ್ಯಾಪಿಟಲೈಸೇಷನು, ಕರೆಂಟ್ ಮಾರ್ಕೆಟ್ ಪ್ರೈಸು, ಆ ಪರ್ಟಿಕ್ಯುಲರ್ ಸ್ಟಾಕಿನ 1 ವರ್ಷದ ಹೈ ಮತ್ತು ಲೋ, ಸ್ಟಾಕ್ ಪಿ ಇ, ಬುಕ್ ವ್ಯಾಲ್ಯೂ, ಡಿವಿಡೆಂಡ್ ಈಲ್ಡು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು, ರಿಟರ್ನ್ ಆನ್ ಈಕ್ವಿಟಿ, ಇದಿಷ್ಟು ನಾವು ನೋಡಬೇಕಾಗತ್ತೆ. ದೆನ್ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.